ತೊಳೆದ್ರೆ ಆಯ್ತಾ? ಮತ್ತೇನ್ ಮಾಡ್ಬೇಕು? ತಟ್ಟೆ ವಾಟ್? ತಟ್ಟೆ ಯಾರು ತೊಳಿತಾರೆ? ನೋಡು, ನಮ್ಮನೆಯಲ್ಲಿ ತಿಂಡಿ ಆದ್ಮೇಲೆ ಊಟ ಆದ್ಮೇಲೆ ನಮ್ ತಟ್ಟೆಗಳನ್ನ ನಾವೇ ತೊಳೆದಿಡೋದು. ನೀನು ಈಗ ನಿನ್ ತಟ್ಟೆನ ತೊಳೆದಿಡು. ನೀವ್ ಮಾಡಿ, ಬಟ್ ಐ ಕಾಂಟ್. ನಾನು ಯಾವತ್ತೂ ಅಂತ ಕೆಲಸ ಎಲ್ಲ ಮಾಡಿಲ್ಲ. ಮಾಡಿಲ್ಲ ಅಂದ್ರೆ ಏನು? ನಾನ್ ಹೇಳ್ಕೊಡ್ತೀನಿ, ಕಲ್ತ್ಕೋ ಬಾ. ನೋಡು, ಇಲ್ಲೇ ಸೋಪ್ ಇದೆ, ನಾರಿದೆ, ಅದನ್ನ ತಗೊಂಡು ಈ ತಟ್ಟೆನ ತೊಳೆದಿಡು. ನೋ, ಚಿಕ್ಕ ಚಿಕ್ಕ ವಿಷಯಕ್ಕೂ ಆಗೋದಿಲ್ಲ ಅಂತ ಹೇಳಿದ್ರೆ ಹೇಗ್ ಶ್ವೇತಾ? ಇದನ್ನೆಲ್ಲ ಕಲ್ತ್ಕೋಬೇಕಲ್ವಾ ಪುಟ? ಅಯ್ಯಯ್ಯಯ್ಯಯ್ಯ, ಮತ್ತೆ ಶುರು ಹಚ್ಕೊಂಡ್ಯಾ? ಅವಳ ಯಾಕೆ ಗೋಳಾಡಿಸ್ತೀಯಾ? ಏನಿಲ್ಲ ಅತ್ತೆ, ತಿಂದಿದ ತಟ್ಟೆನ ಇಲ್ಲೇ ಇಟ್ಬಿಟ್ಟು ಹೋಗ್ತಾ ಇದ್ಲು, ಅದನ್ನ ತೊಳೆದಿಡು ಅಂತ ಹೇಳ್ತಾ ಇದ್ದೀನಿ. ಆಗಲ್ಲ ಅಂತ ಹೇಳ್ತಿದ್ದಾಳೆ. ಅಯ್ಯೋ, ಆಗಲ್ಲ ಅಂದ್ರೆ ಬಿಡೆ. ಅದೊಂದ್ ತಟ್ಟೆಗೋಸ್ಕರ ಯಾಕೆ ಹಾಗಾಡ್ತೀಯಾ? ನಾನಿಲ್ವಾ? ನಾನ್ ಮಾಡ್ತೀನಿ. ಇದೇ ಪ್ರೀತಿನ ನಕ್ಷತ್ರದ ಮೇಲೆ ತೋರ್ಸಿದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತು. ನೀನ್ ಅವಳು ಇವಳು ಒಂದೇ ತಕ್ಕಡಿಗೆ ಹಾಕಿ ತೂಗಬೇಡ. ಬಿಡಿ, ಈಗ ಮಾತಲ್ಲ ಯಾಕೆ. ನೋಡಿ ಅತ್ತೆ, ಇವಳನ್ನ ಅತಿಯಾಗಿ ಮುದ್ದು ಮಾಡಿ ಪ್ರೀತಿ ಮಾಡಿ ಹಾಳು ಮಾಡೋದು ಬೇಡ. ಇವಳ ಪಾಲಿನ ಕೆಲಸನ ಇವಳು ಕಲೀಲೇಬೇಕು, ಮಾಡ್ಲೇಬೇಕು. ಬಾಯಿ ಪುಟ್ಟ, ಹೇಳ್ಕೊಡ್ತೀನಿ, ಕೂತ್ಕೊಳ್ಳಿ. ನೋಡು, ಈ ಸೋಪ್ ಇದೆಯಲ್ಲ, ಇದನ್ನ ಹೀಗೆ ತಗೋಬೇಕು, ಆಯ್ತಾ? ಕೈಲಿ ಹಿಡ್ಕೋ. ಹೀಗೆ ಉಜ್ಜು, ಹೀಗೆ, ಗೊತ್ತಾಯ್ತಾ? ನೋಡ್ದ್ಯಾ, ಕಲ್ತೇ ಬಿಟ್ಟೆ ನೀನು. ಇಷ್ಟೇ ಕಣೆ. ಇನ್ಮೇಲೆ ನಿನ್ ತಟ್ಟೆನ ನೀನೇ ತೊಳ್ಕೊ, ನಿನ್ ಬಟ್ಟೆನ ನೀನೇ ಒಕ್ಕೋ, ಸ್ನಾನಕ್ಕೆ ಬಕೆಟ್ ಅಲ್ಲಿ ನೀನೇ ನೀರ್ ತಗೊಂಡ್ ಹೋಗು, ಎಲ್ಲ ಕೆಲ್ಸ ನೀನೇ ಮಾಡ್ಕೊಬಿಟ್ಟ. ನಮಗೋಸ್ಕರ ನೀನು ಯಾವ್ದಕ್ಕೂ ಕಾಯಿಲೆ ಬೇಡ. ಈ ಮನೆಯಲ್ಲಿ ಸ್ವತಂತ್ರವಾಗಿರು. ಜಾಣ. ಬ್ಲಡಿ, ನನ್ನ ಕೈಯಲ್ಲ ಇಂಥ ಕೆಲಸ ಮಾಡಿಸ್ತೀಯ. ನನ್ನ ಕೆನ್ನೆಗೆ ಹೊಡಿತೀಯ, ನನ್ನನ್ನೇ ಡಾಮಿನೇಟ್ ಮಾಡ್ತೀಯ, ನನ್ನನ್ನೇ ರೂಮಿಂದ ಹೊರಗಡೆ ಬಿಸಾಕ್ತೀಯ. ಯಾರೇ ನೀನು? ನನ್ನ ಅಮ್ಮನ? ಯಾವಮ್ಮ? ಯಾರಿಗಮ್ಮ? ನೀನ್ ನನಗೆ ಅಮ್ಮನೂ ಅಲ್ಲ, ಏನೂ ಅಲ್ಲ. ನಿನ್ನ ಮೇಲೆ ಅಧಿಕಾರ ಚಲಾಯಿಸಕ್ ಬಂದ್ರೆ ನಾನ್ ಸಹಿಸ್ಕೊಂಡು ಸುಮ್ಮನಿರೋಲ್ಲ. ನೋ, ಬಿಡಲ್ಲ. ಅಮ್ಮ ಅಂತಾನು ನೋಡ್ದೆ ಒಂದ್ ಕತ್ತಿ ಕಾಣಿಸ್ಲಿಲ್ಲ ಅಂದ್ರೆ ನನ್ನ ಹೆಸರು ಶ್ವೇತಾನೇ ಅಲ್ಲ. ಅಮ್ಮ ಹೇಳ್ದಂಗೆ ನಾನು ಈ ದೆವ್ವದ ಜೊತೆನೇ ಇದ್ದು ಎಲ್ಲ ನೋಡ್ಕೊಬೇಕು. ಅವಳು ಇನ್ನೇನೋ ಕಿತಾಪತಿ ಮಾಡಿದ್ರೆ ನಮ್ಮ ಪ್ಲ್ಯಾನ್ ಎಲ್ಲ ಹಾಳಾಗುತ್ತೆ. ಅದಕ್ಕೇನಾದರೂ ನಾಟಕ ಮಾಡಿ ಆದಷ್ಟು ಇಲ್ಲೇ ಇರೋ ಥರ ಆಗಬೇಕು. ನೋಡೋಣ. ಅಮ್ಮ, ಅಮ್ಮ, ಏನಾಯ್ತಮ್ಮ? ಅಮ್ಮ, ಅಯ್ಯೋ ಅಮ್ಮ, ಕಣ್ಬಿಡು. ಅಮ್ಮ, ಏನಾಯ್ತು? ಅಯ್ಯೋ ದೇವ್ರೆ! ಅಮ್ಮ, 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 ಎದ್ದೇಳಮ್ಮ. ಅಮ್ಮ, ಕಣ್ಬಿಡು. ಅಮ್ಮ, ಅಪ್ಪ, ಅಜ್ಜಿ, ಅಮ್ಮ, ಏನಾಯ್ತಮ್ಮ? ಜಯ, ಏನಾಯ್ತೆ? ಏನಾಯ್ತು ಜಯ? ಎದ್ದೇಳು. ಏನಾಯ್ತು ಸೃಷ್ಟಿ? ಗೊತ್ತಿಲ್ಲಪ್ಪ, ಜಯ, ಮೇಲಿಂದ ಬಿದ್ರು ಅನ್ಸುತ್ತೆ. ಅಪ್ಪ, ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು, ಆಟೋ ಕರ್ಕೊಂಡು ಬನ್ನಿಪ್ಪ. ಅಮ್ಮ, ಅಮ್ಮ, ಕಣ್ಬಿಡಮ್ಮ. ಅಮ್ಮ, ಅಮ್ಮ, ಕಣ್ಬಿಡಮ್ಮ. ಅಮ್ಮ, ಇಲ್ಲಿ ನೋಡು.
ಆಟೋ ಬಂತು ಅಮ್ಮ. ನಾನು ಸೃಷ್ಟಿ ಆಸ್ಪತ್ರೆ ಕರ್ಕೊಂಡು ಹೋಗಿರ್ತೀನಿ. ನೀನು ಆಮೇಲೆ ಬೇರೆ ಆಟೋ ನಂಬ. ಅಯ್ಯೋ ದೇವ್ರೆ, ಇದೇನಪ್ಪ ಹೀಗಾಗೋಯ್ತು? ಬಿದ್ದೇಟಿಗೆ ತಲೆಗೆ ಏನಾಗಿದೆಯೋ ಏನೋ. ಅಯ್ಯೋ, ಇನ್ನು ಆಸ್ಪತ್ರೆಗೆ ಇನ್ನೆಷ್ಟು ಖರ್ಚಾಗುತ್ತೋ ಏನೋ. ನನಗೆ ಟಾರ್ಚರ್ ಕೊಡ್ತೀಯಾ? ನನ್ನ ಮೇಲೆ ಹಕ್ಕು ಚಲಾಯಿಸ್ತೀಯಾ? ಇವಾಗ ನಾನು ಕೊಟ್ಟಿರೋ ಏಟಿಗೆ ನೀನು ಎದ್ದು ಬಂದ್ರೆ ನೋಡು. ಭೂಪತಿ, ನಕ್ಷತ್ರ ಬಿಡು. ನಕ್ಷತ್ರ ನೀನು ನಕ್ಷತ್ರ ನಾನು ಸ್ಟೇಷನ್ಗೆ ಹೋಗ್ಬೇಕು, ಬಿಡು. ನೀನ್ ಮಾಡದೇ ಇರೋ ತಪ್ಪಿಗೆ ಶಿಕ್ಷೆ ಆಗೋಕೆ ನಾನು ಬಿಡಲ್ಲ. ನೀನ್ ಕಂಪ್ಲೇಂಟ್ ಕೊಡ್ತಿಲ್ಲ. ಹಲೋ ಅತ್ತೆ, ನಾನು ಸ್ಟೇಷನ್ ಹತ್ರನೇ ಇದ್ದೀನಿ. ಇವ್ನು ಕಂಪ್ಲೇಂಟ್ ಕೊಡ್ದಂಗೆ ನೋಡ್ಕೊಂಡು ನಾನು ಇವ್ನ ಮನೆ ಕರ್ಕೊಂಡು ಬರ್ತೀನತ್ತೆ. ನಕ್ಷತ್ರ, ಭೂಪತಿಗೆ ಫೋನ್ ಕೊಡು, 1 ನಿಮಿಷ ಪ್ಲೀಸ್. ಅದೆಲ್ಲ ನೀವು ಮನೇಲಿ ಮಾತಾಡಿ. ಮೊದಲು ನಾನು ಇವ್ನ ಇಲ್ಲಿಂದ ಕರ್ಕೊಂಡು ಬರ್ತೀನಿ. ಇವ್ನು ಕಂಪ್ಲೇಂಟ್ ಕೊಡೋದಕ್ಕೆ ನಾನು ಬಿಡಲ್ಲತ್ತೆ. ನೀವೇನು ಯೋಚನೆ ಮಾಡಬೇಡಿ. ನಡಿ ಭೂಪತಿ. ನಾನು ತಪ್ಪು ಮಾಡಿದ್ದೀನಿ ನಕ್ಷತ್ರ. ನನ್ನ ತಪ್ಪಿಗೆ ಶಿಕ್ಷೆ ಆಗ್ಲೇಬೇಕು. ನಾನು ಮನೆಗೆ ಬರಲ್ಲ. ನಾನು ಮನೆಗೆ ಬಂದ್ರೆ ನಿನಗೆ ತೊಂದರೆ ಆಗುತ್ತೆ. ಭೂಪತಿ, ಸುಮ್ಮನೆ ಇರ್ಬೇಕು ನೀನು. ಹೇಳೋದನ್ನೇ ಹೇಳ್ಬೇಡ್ವೋ? ತಪ್ಪು ಮಾಡಿದೀನಿ ಅಂತಿದ್ಯಲ್ಲ, ಏನೋ ತಪ್ಪು ಮಾಡಿರೋದು ನೀನು. ಯಾವುದೋ ಅನ್ಕಿ ನಿನ್ ಜೇಬಲ್ ಸಿಕ್ಕಿದ ಮಾತ್ರಕ್ಕೆ ನಿನ್ಗೆಲ್ಲ ಗೊತ್ತಾಗೋಯ್ತಾ? ನನ್ಗೀಗ್ಲು ಈ ಕ್ಷಣಕ್ಕೂ ನಿನ್ಗೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ ಅಂತ ಅನಿಸ್ತಿದೆ. ನೀನ್ ಯಾವ ತಪ್ಪು ಮಾಡಿಲ್ಲ ಭೂಪತಿ, ಅದೇ ಸತ್ಯ. ನಾನು ಏನ್ ಮಾಡಿದ್ದೀನಿ, ಏನ್ ಮಾಡಿಲ್ಲ ಅಂತ ನನಗೆ ಗೊತ್ತಿರೋದ, ನಿನಗೆ ಗೊತ್ತಿರೋದ? ನನಗ್ ಗೊತ್ತಿರೋದು. ನೀನು ನನ್ ಬೆಸ್ಟ್ ಫ್ರೆಂಡ್ ಕಣೋ. ನೀನ್ ಏನು ಅಂತ ನಿನ್ಗಿಂತ ಚೆನ್ನಾಗಿ ನನಗ್ ಗೊತ್ತು. ನಾನು ಆವತ್ತು ಹೇಳ್ದೆ, ಇವತ್ತು ಹೇಳ್ತಿದ್ದೀನಿ, ಕೇಳಿಸ್ಕೊ. ನನ್ ಮಿಸ್ಟ್ರಿ ಯಾವತ್ತೂ ತಪ್ಪು ಮಾಡಲ್ಲ. ನಾನು ನಂಬ್ತೀನೋ ಬಿಡ್ತೀನೋ, ಆದ್ರೆ ನಾನು ನನ್ಗಿಂತ ಜಾಸ್ತಿ ನಿನ್ನ ನಂಬ್ತೀನಿ ಭೂಪತಿ. ಅವಸರದಲ್ಲಿ ಏನೇನೋ ನಿರ್ಧಾರ ತಗೋಬೇಡ ಭೂಪತಿ. ಯಾವುದು ನಾವು ನೋಡ್ದಂಗಿರಲ್ವೋ. ಅದ್ರ ಹಿಂದೆ ಇನ್ನೇನೋ ಒಂದ್ ಮುಖ ಇರುತ್ತೆ, ಇನ್ನೇನೋ ಒಂದ್ ಕತೆ ಇರುತ್ತೆ, ನಮಗ್ ಗೊತ್ತಿಲ್ದಿರೋ ಸತ್ಯನೂ ಇರುತ್ತೆ. ಅದನ್ನ ತಿಳ್ಕೋಬೇಕು. ತಿಳ್ಕೊಳ್ದೆ ನಾವು ನೋಡಿದ್ದನ್ನೇ ಸತ್ಯ ಅಂತ ನಂಬಿದ್ರೆ ಅದು ತುಂಬಾ ದೊಡ್ಡ ತಪ್ಪಾಗುತ್ತೆ ಭೂಪತಿ. ನಿನ್ ನಿರ್ಧಾರ ನಿನ್ನೊಬ್ಬನ ನಿರ್ಧಾರ ಅಲ್ಲ ಭೂಪತಿ. ಅದರಲ್ಲಿ ನಿಮ್ಮಮ್ಮ ಇದ್ದಾರೆ, ಅವ್ರ ಮರ್ಯಾದೆ ಇದೆ. ನಿಮ್ ಮನೆಯವ್ರಿದ್ದಾರೆ, ಅವ್ರ ನೋವಿದೆ ಕಣೋ. ಅದನ್ನು ಸ್ವಲ್ಪ ಯೋಚನೆ ಮಾಡು, ಅವಸರ ಮಾಡಬೇಡ. ನಡಿ ಭೂಪತಿ, ಮನೆಗೆ ಹೋಗೋಣ. ಸ್ಟೇಷನ್ ಮುಂದೆ ನಿಂತ್ಕೊಂಡು ಮಾತಾಡೋದು ಚೆನ್ನಾಗಿ ಕಾಣಿಸಲ್ಲ. ಪ್ಲೀಸ್ ಭೂಪತಿ, ಬಾ ಭೂಪತಿ. ನಿನ್ನಮ್ಮ ನಿನ್ಗೋಸ್ಕರ ಕಾಯ್ತಿರ್ತಾರೆ, ಅವ್ರಿಗೆ ಟೆನ್ಷನ್ ಕೊಡ್ಬೇಡ. ಪ್ಲೀಸ್ ಕಣೋ, ಬಾ. ರಿಸೀವ್ ಮಾಡ್ತಾ ಇಲ್ಲ. ಈ ಭೂಪತಿ ಬೇರೆ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ. ಅಮ್ಮ ಅವನು ನುಡ್ಕೋಕೆ ಹೋಗಿದ್ದಾರೆ, ಈಗ ಅವ್ರ ಫೋನ್ ರಿಸೀವ್ ಮಾಡ್ತಿಲ್ಲ. ವಾಟ್ ಈಸ್ ಹ್ಯಾಪನಿಂಗ್ ಅಣ್ಣ? ಈ ಭೂಪತಿ ಏನಾದ? ಹೊರಗಡೆ ಹೋದ್ರೆ ತೊಂದರೆ ಆಗುತ್ತೆ ಅಂತ ಗೊತ್ತಿದ್ದು ಇವನು ಯಾಕೆ ಹೀಗೆ ಮಾಡ್ತಿದ್ದಾನೆ? ಅಮ್ಮ ಬೇರೆ ನಮ್ಮ ಹತ್ರ ಮಾತಾಡಲ್ಲ.
ನಮ್ಮ ಹೆಲ್ಪ್ ತಗೊಳ್ಳಲ್ಲ, ಒಬ್ಬರೇ ಹೋಗಿದ್ದಾರೆ. ಇವಾಗ ಎಲ್ಲಿಂದ ಹುಡ್ಕೋದು? ನನಗಂತೂ ತಲೆ ಕೆಟ್ಟೋಗ್ತದೆ. ಭೂಪತಿ, ಓ ಗಾಡ್, ಯು ಆರ್ ಬ್ಯಾಕ್ ಮ್ಯಾನ್. ಏನೋ ಆಗಿದೆ ನಿಂಗೆ? ಯಾಕೋ ಈ ಥರ ಟೆನ್ಷನ್ ಕೊಡ್ತಾ ಇದೆಯಾ? ಯಾಕೋ ಹೀಗೆ ಮಾಡಿದೆ? ಅರೆಸ್ಟ್ ಆಗೋದು ಅಂದರೆ ತಮಾಷೆನಾ? ನಿನಗೆ ನಾವೆಲ್ಲ ಇಲ್ವಾ? ಈ ಥರ ಡಿಸಿಷನ್ ತಗೊಳ್ಳೋ ಮುಂಚೆ ನಮ್ಮ ಜೊತೆ ಮಾತಾಡಬೇಕು ಅಂತ ನಿನ್ಗೆ ಅನ್ಸಿಲ್ವಾ? ನೀನೊಬ್ಬನೇ ಎಲ್ಲ ಡಿಸಿಷನ್ ತಗೊಳ್ಳೋದಾ? ಅಪ್ಪ ದೇವ್ರೆ, ಭೂಪತಿ ಬಂದಿಲ್ಲ. ನಾವೆಲ್ಲ ಎಷ್ಟು ಹೆದರ್ಕೊಂಡ್ಬಿಟ್ಟಿದ್ವಿ ಗೊತ್ತಾ? ಯಾಕೋ ಈ ಥರ ಮಾಡ್ತಾ ಇದ್ಯಾ? ನೀನು ಕಾಣಿಸ್ತಾ ಇಲ್ಲ ಅಂತ ಅಮ್ಮ ನಿನ್ನ ಹುಡ್ಕೊಂಡು ಹೋಗಿದ್ದಾರೆ. ನಾವು ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತಾ ಇಲ್ಲ. ನೀನು ಕಾಲ್ ಮಾಡಿ ಅಮ್ಮನ ವಾಪಸ್ ಬರೋದಕ್ಕೆ ಹೇಳು. ಮಾತಾಡ್ತೀನಿ. ನೋಡಿದ್ಯಾ, ನೀನು ಈ ಥರ ಎಲ್ಲ ಮಾಡಿದ್ರೆ ಮನೇಲೆಲ್ಲ ಎಷ್ಟು ಗಾಬರಿ ಆಗ್ತಾರಂತ. ಅದರಲ್ಲೂ ಅತ್ತೆ ಪಾಪ ಕಣೋ, ನಿನ್ನನ್ನು ಹುಡ್ಕೊಂಡು ಅದು ಎಲ್ಲೆಲ್ಲೋದ್ರು. ಮತ್ತೆ ಈ ಥರ ಮಾಡಬೇಡ ಭೂಪತಿ. ಚೆನ್ನಾಗಿ ನಿದ್ದೆ ಮಾಡು ಭೂಪತಿ. ನಿನಗೆ ರೆಸ್ಟ್ ಬೇಕು. ನಿದ್ದೆ ಮಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ನಿದ್ದೆನಾ? ನಿದ್ದೆ ಅಂದ್ರೇನೆ ಭಯ ಬಂದ್ಬಿಟ್ಟಿದೆ ನನಗೆ. ಎಲ್ಲಿ ಮಧ್ಯರಾತ್ರಿ ಎದ್ದು ನಿನ್ನ ಹೊರಗಡೆ ಎಳ್ಕೊಂಡು ಹೋಗ್ತೀನೋ ಅಂತಾನೆ ಭಯ ಇದೆ. ನಾನು ನಿದ್ದೆನೇ ಮಾಡಲ್ಲ, ಎದ್ದೇ ಇರ್ತೀನಿ. ಆ ಥರ ಎಲ್ಲ ಯಾಕೆ ಯೋಚನೆ ಮಾಡ್ತಿದ್ಯಾ? ನೋಡು, ನಮ್ಮ ಬೆನ್ನ ಹಿಂದೆ ಯಾರೋ ಇರೋದು ಹೌದು ಹೌದು, ನಮಗೆ ತೊಂದರೆ ಕೊಡ್ತಿರೋದು ಹೌದು ಹೌದು. ಆದ್ರೆ ಅದು ನೀನಲ್ಲ ಭೂಪತಿ. ನಿನಗ್ ನನ್ನ ಮೇಲೆ ಸಿಟ್ಟಿರ್ಬೋದು, ಹಾಗಂತ ನನಗೆ ನೋಯಿಸಿ ಖುಷಿ ಪಡೋಷ್ಟು ಕೆಟ್ಟವನಲ್ಲ ಕಣೋ ನೀನು. ಅದ್ ನೀನ್ ಶತ್ರು ಆದ್ರೂ ಸರಿ ಸರಿ, ನೀನ್ ಅವ್ರಿಗೆ ಕೇಳಿ ಬಯಸಲ್ಲ. ಸರಿ, ನೀನ್ ಮಲ್ಕೊಂಡಿರು. ನಂಗೆ ಸ್ವಲ್ಪ ಕೆಲಸ ಇದೆ, ನಾನು ಬರ್ತೀನಿ. ಕುಡಿಯೋಕ್ಕೇನಾದ್ರೂ ತರ್ತೀನಿ ಭೂಪತಿ.